ಬಾರಿ ಹಳೇದಂದ್ರೆ ಬ್ರಿಟಿಷ್ ಗೌರ್ಮೆಂಟ್ ಕಾಲ. ಬ್ರಿಟಿಷ್ ಗೌರ್ಮೆಂಟ್ ಕಾಲದ ದೋಸೆ ವಿತ್ ಚಟ್ನಿ, ಮೆತ್ತಗೆ ಮೆಂತ್ಯ ದೋಸೆ ಸಕ್ಕತ್ತಿದ್ದು. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಬಂದಿದ್ದೀವಿ ಪದ್ಮನಾಭ ಹೋಟೆಲ್ಗೆ ದೋಸೆ ತಿನ್ನೋಕ್ಕೆ. ಇಲ್ಲಿ ತುಂಬ ಹಳೆ ಹೋಟೆಲ್ಲು, ಏನೇನಿದೆ ಅಂತ ಅವ್ರಿಗೆ ಹೋಗಿ ಮಾತಾಡ್ಸೋಣ. ಎಷ್ಟು ಹಳೆ ಹೋಟೆಲ್ ಅಂತ ಅವ್ರಿಗೆ ಕೇಳೋಣ ಬನ್ನಿ. ಇದೇ ಈ ಪದ್ಮನಾಭ ಹೋಟೆಲ್. ಇಲ್ಲಿ ಹಳೆ ಬೋರ್ಡ್ ಏನಿಲ್ಲ, ಆ ಕಡೆ ಸೈಡಲ್ಲಿ ಒಂದಿದೆ. ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಎದುರುಗಡೆನೆ ಇದು ಹೋಟೆಲ್ ಇದೆ. ಶಿವಮೊಗ್ಗ ಕುಂದಾಪುರ ರೋಡ್ನಲ್ಲೇ ಇರೋದು. ಹುಲಿಕಲ್ ಘಾಟ್ನಲ್ಲೇ ಸಿಗುತ್ತೆ ಈ ಹೋಟೆಲ್ಲು. ಏನು ದೋಸೆ ಇತ್ತೀಗ? ತುಪ್ಪದ ದೋಸೆ ಉಂಟು, ನೀರು ದೋಸೆ, ಮೆಂತ್ಯ ದೋಸೆ. ಅವ್ರು ಇನ್ನೊಬ್ರು ಇದ್ರಲ್ಲ, ಇದ್ರಾ? ಇಲ್ಲ, ಇಲ್ಲ. ಎಂತ ಹೆಸರು ಅವ್ರದ್ದು? ಇಂಗ್ಲೀಷ್ ದೋಸೆ. ಇಂಗ್ಲೀಷ್ ಕೊಟ್ಟು ಯಾಕೆ? ಇಲ್ಲ, ಕೇಳಿದೆ ನಾನು ಬಂದಾಗೆಲ್ಲ ಅವ್ರನ್ನ ಮಾತಾಡ್ಸಿದ್ನ, ಅದಕ್ಕೆ ಕೇಳಿದೆ. ಈಗೇನಂತ ಏನಿರ್ತೈತಂದರೆ ಮೆಂತ್ಯ ದೋಸೆ ಉಂಟು, ತುಪ್ಪದ ದೋಸೆ ಉಂಟು, ನೀರು ದೋಸೆ ಉಂಟು, ಇಡ್ಲಿ ಉಂಟು. ಒಂದು ಮೆಂತ್ಯ ದೋಸೆ ನನಗೆ. ಎಷ್ಟು ವರ್ಷದ ಹೋಟೆಲ್ ಇದು? ಭಾರಿ ಹಳೆ. ಭಾರಿ ಹಳೇದಂದರೆ ನಮ್ಮ ಅಜ್ಜಿ ಇಟ್ಟಿದ್ದು. ನಿಮ್ಮ ಅಜ್ಜಿ ಇಟ್ಟಿದ್ದ? ಬ್ರಿಟಿಷ್ ಗೌರ್ಮೆಂಟ್ ಕಾಲ. ಬ್ರಿಟಿಷ್ ಗೌರ್ಮೆಂಟ್ ಕಾಲದ? ಆಗಿನ ಕಾಲದ? ಹಾಗೆ ಇಟ್ಟಿದ್ದೀರಿ, ಇನ್ನು ಏನು ಚೇಂಜ್ ಮಾಡಿಲ್ಲ ಅಲ್ಲ ನೀವು? ಅಲ್ಲಿ ಕೆಳಗಿತ್ತು, ಅಲ್ಲಿ ಮುಳುಗಡೆ ಆದ ಮೇಲೆ ಇದು ಮಾಡಿ. ಓ, ಅಲ್ಲಿ ಬ್ರಿಡ್ಜ್ ಹತ್ರ ಆಯ್ತಾ? ಅದು ಯಾವಾಗ ಕ್ಲೋಸ್ ಆಗಿದೆ ಅಲ್ಲಿ? ಅದು 88ರಲ್ಲಿ. 88ರಲ್ಲಿ? 1988. ಅಲ್ಲಿಂದ ಇಲ್ಲಿಗೆ ಬಂದ್ರೆ ಅವಾಗ? ನಿಮ್ಮ ಅಜ್ಜಿ ಓಪನ್ ಮಾಡಿದ್ದ ಹೋಟೆಲ್ ಇದು? ದಿನ ಅಷ್ಟಿಟ್ಟು ಖಾಲಿ ಆಗತ್ತಾ? ಖಾಲಿ ಆಗುತ್ತೆ. ವ್ಯಾಪಾರ ಕಮ್ಮಿ ಅಂದ್ರಲ್ಲ, ಅದಕ್ಕೆ ಕೇಳಿದೆ ನಾನು ಅಷ್ಟೇ. ಇಲ್ಲ, ವ್ಯಾಪಾರ ಕಡಿಮೆ ಒಂದೊಂದ್ಸಲ ಹೇಳುವಂಗಿಲ್ಲ. ಹ್ಞೂ. ತುಂಬ ಹಳೆ ಗಿರಾಕಿ ಇದ್ರಲ್ಲ ನಿಮಗೆ? ನಿಮ್ಮೂರು? ನಮ್ದು ಇಲ್ಲಿ ಹೊಸ ಅಂಗಡಿ ಕೆಳಗೆ. ನಮ್ಮ ಸುಮಾರು ಸಲ ಬಂದಿದ್ದೀನಿ. ಇಲ್ಲೇ ರೆಡಿ ಮಾಡ್ಕೊಳೋದಾ? ನೀವೇ ರೆಡಿ ಮಾಡ್ತೀರ? ಇಲ್ಲಿ ರುಬ್ಬೋದೆಲ್ಲ ನೀವೇ, ನಿಮ್ಮ ಗ್ರೈಂಡರ್ಲೇ ಆಯ್ತು ಹೋಗ್ತೀರಾ? ನಮಗೆ ಅದೊಂದು ಯಾಕೆ ಸಿಕ್ಕು ಬಿಟ್ಟಿದೆ. ಮಾಡ್ಕೊಂಡು ನಾನು ಹೋಟ್ಲ್ ಮಾಡೋಕ್ಕೆ ಹೆಚ್ಚು ಕಡಿಮೆ ಒಂದು 70 ವರ್ಷ ಡೇ ನೈಟ್ ಮಾಡ್ತಿದ್ದೆ. ಓ, ಈಗ ಆಗಲ್ಲ. ನೈಟ್ ಕೂಡ ಮಾಡ್ತಿದ್ರಾ? 2003 ಕ್ಲೋಸ್. ಫುಲ್ ನೈಟ್. ಹಾಂ, ಫುಲ್ ನೈಟ್ ಮಾಡ್ತಿದ್ರ ಅವಾಗ? ಡೇ ನೈಟ್ ಎಲ್ಲ ಬಸ್ ನಿಲ್ತಿತ್ತಲ್ಲ. ಹ್ಞೂ. ಈಗ ನೈಟ್ ಇಲ್ಲ, ಡೇ ಮಾತ್ರ. ಈಗ ಯಾವ ಟೈಮಿಗೆ ತೆಗ್ದಿರ್ತೀರಾ ನೀವು? ಟೈಮಿಂಗ್ ಎಲ್ಲರಿಗೆ 8 ಗಂಟೆ 9 ಗಂಟೆ ಅದು ಆಯಿತು. ರಾತ್ರಿನಾ? ಇಲ್ಲ, ಹಗಲಲ್ಲ, ಬೆಳಗ್ಗೆ. ಮೆಂತ್ಯ ದೋಸೆ ಅಲ್ಲ? ಮೆಂತ್ಯ ದೋಸೆ ವಿತ್ ಚಟ್ನಿ, ಚಟ್ನಿ ಸಕ್ಕ ಟೇಸ್ಟ್ ಇದೆ. ಬಿಸಿ ಬಿಸಿ ಇದೆ ದೋಸೆ. ಸೊ ಈಗ ಸಾಂಬಾರ್ ಜೊತೆ ಸಾಂಬಾರು ಕೂಡ ಸಕ್ಕತ್ತಿದೆ ಅವರು. ತುಂಬ ಹಳೆ ಹೋಟೆಲ್ ಆದರೂ ಟೇಸ್ಟ್ ಅದೇ ಥರನೇ ಇದೆ. ಮೆತ್ತಗೆ ಮೆಂತ್ಯ ದೋಸೆ ಸಕ್ಕತ್ತಿದ್ದು. ಇದು ಸಕ್ಕತ್ತಿದೆ. ಬಟ್ ತುಂಬ ಹಳೆ ಹೋಟೆಲು, ಕುತ್ಕೊಳ್ಳೋಕೆ ಹಂಗೆ ಇದೆ. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿದೆ. ನಿಮ್ಗೆ ಎಷ್ಟು ವರ್ಷ ಈಗ? ನಮಗೀಗ 74, 74. ಅಂದರೆ ನೀವು ಚಿಕ್ಕವರಿದ್ದಾಗಿಂದನೇ ಹೋಟ್ಲಿದೆ. ದೋಸೆ ತಿಂದು ಲೆಟ್ಸ್ ಹ್ಯಾವ್ ಸಮ್ ಕಾಫಿ ವಿತ್ ಲಿಟಲ್ ಬಿಟ್ ಆಫ್ ಶುಗರ್. ಮಳೆಗಾಲದಲ್ಲಿ ಇಲ್ಲಿ ಬಂದಾಗ ಸೂಪರಾಗಿರುತ್ತೆ. ನೈಸ್. ಕಾಫಿನೂ ಚೆನ್ನಾಗಿದೆ. ಈ ಕಡೆ ಬಂದಾಗ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಈ ಕಡೆ ಬಂದಾಗ ದೋಸೆ ಟ್ರೈ ಮಾಡೋಗಿ.
ಮೆಂತ್ಯ ದೋಸೆ ನಂಗೆ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮು ಈರುಳ್ಳಿ ದೋಸೆ ಎಲ್ಲ ಮಾಡಿದರು, ಅದು ಇನ್ನೂ ಸೂಪರಾಗಿರುತ್ತೆ. ಬಟ್ ಈಗ ಅದು ಅವೈಲೇಬಲ್ ಇಲ್ಲ. ಸೊ ನೀವು ಬಂದಾಗ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡಬೇಡಿ. ಬಾಯ್.